ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಗಿಡದ ತುಂಬ ಮೊಗ್ಗುಗಳು, ಹೂಗಳು ಹೇಗೆ ಬಿಟ್ಟಿದ್ದಾವೆ ನೋಡಿ ನಮ್ಮ ಗಾರ್ಡನ್ನಲ್ಲಿ. ಈ ಒಂದು ತಿಂಗಳಲ್ಲಿ ಈ ಎಲ್ಲ ಗಿಡಗಳು ಸಾಕಷ್ಟು ಮೊಗ್ಗುಗಳನ್ನು ಬಿಟ್ಟಿದ್ದಾವೆ. ಹಾಗೆ ಎಲ್ಲ ಮೊಗ್ಗುಗಳು ಕೂಡ ಹೂವಾಗಿ ಅರಳ್ತಾ ಇದ್ದಾವೆ. ಚಳಿಗಾಲದಲ್ಲೂ ಕೂಡ ಇಷ್ಟೊಂದು ಮೊಗ್ಗುಗಳು ಆಗ್ತಾ ಇದ್ದಾವೆ ನಮ್ಮ ಗಿಡಗಳಲ್ಲಿ ಅಂತಂದರೆ ಇದಕ್ಕಾಗಿ ನಾವು ಸಾಕಷ್ಟು ಆರೈಕೆ ಮಾಡಿದ್ದೀವಿ. ಗಿಡಗಳಿಗೆ ಬೇಕಾದ ಪವರ್ಫುಲ್ ಗೊಬ್ಬರವನ್ನು ಇದಕ್ಕೆ ಹಾಕಿದ್ದೀವಿ ಅಂತ ಅರ್ಥ. ಹಾಗಾದರೆ ನಾವು ಹಾಕಿರೋ ಗೊಬ್ಬರ ಯಾವುದು, ಇದನ್ನು ಹೇಗೆ ತಯಾರಿಸೋದು ಅನ್ನೋದನ್ನು ತಿಳಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಈ ವಿಡಿಯೋ ನಿಮಗೆ ತುಂಬಾನೇ ಉಪಯೋಗಕ್ಕೆ ಬರುತ್ತೆ. ನಿಮ್ಮ ಗಿಡಗಳ ತುಂಬ ಹೂಗಳು ಬಿಡಬೇಕು ಅಂತಂದರೆ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಹಾಗೂ ಇದರಲ್ಲಿ ಹೇಳಿರುವಂಥ ಸ್ಟೆಪ್ಸ್ಗಳನ್ನು ಫಾಲೋ ಮಾಡಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಿಮಗೆ 2 ರೀತಿಯ ಟಾನಿಕ್ಗಳನ್ನು ತಯಾರಿಸುವ ವಿಧಾನಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಟಾನಿಕ್ಗಳನ್ನು ಗಿಡಗಳಿಗೆ ಹಾಕೋದ್ರಿಂದ ನಿಮ್ಮ ಗಿಡಗಳ ತುಂಬ ಮೊಗ್ಗುಗಳು ಬಿಡೋ ಹಾಗೆ, ಮೊಗ್ಗುಗಳು ಹೂವಾಗೋ ಹಾಗೆ ನೀವು ಮಾಡಬಹುದು. ಹಾಗಾದರೆ ಈ ಟಾನಿಕ್ ಅಂದರೆ ಲಿಕ್ವಿಡ್ ಫರ್ಟಿಲೈಸರನ್ನು ತಯಾರಿಸೋ ವಿಧಾನ ಯಾವುದು ತಿಳಿಸ್ಕೊಡ್ತೀನಿ ಬನ್ನಿ. ಈ 2 ರೀತಿಯ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ಮನೆಯಲ್ಲಿಯೇ ನೀವು ತುಂಬ ಸುಲಭವಾಗಿ ತಯಾರಿಸಿಕೊಂಡು ಗಿಡಗಳಿಗೆ ಹಾಕಬಹುದು. ಈಗ ಮೊದಲನೇ ವಿಧಾನ ಯಾವುದು ನೋಡೋಣ ಬನ್ನಿ. ಇಲ್ಲಿ ನಾನು 1 ಲೀಟರ್ ನೀರನ್ನು ತೆಗೆದುಕೊಳ್ತಾ ಇದ್ದೀನಿ. ಇದಕ್ಕೆ ಈಗ ಯೂಸ್ಡ್ ಟೀ ಪೌಡರನ್ನು ಸೇರಿಸಬೇಕು. ಅಂದರೆ ಟೀ ಪೌಡರನ್ನು ಕುದಿಸಿದ ನಂತರ ಬರುವ ಟೀ ಪೌಡರನ್ನು 2 ರಿಂದ 3 ಬಾರಿ ತೊಳೆದು ನೆರಳಿನಲ್ಲಿ ಒಣಗಿಸ್ಕೊಳ್ಬೇಕು. ಇಲ್ಲಿ ನಾನು ನಾರ್ಮಲ್ ಟೀ ಪೌಡರನ್ನು ಕೂಡ ತೋರಿಸ್ತಾ ಇದ್ದೀನಿ. ಡಿಫ್ರೆನ್ಸನ್ನು ನೀವು ಕಾಣಬಹುದು. ಈ ಟೀ ಪೌಡರನ್ನು ಡೈರೆಕ್ಟಾಗಿ ಯೂಸ್ ಮಾಡೋದು ಬೇಡ. ಇದರಿಂದ ಆ್ಯಸಿಡ್ ಪ್ರಮಾಣ ಹೆಚ್ಚಾಗಿ, ಅಂದರೆ ಮಣ್ಣಿನಲ್ಲೇ ಆ್ಯಸಿಡ್ ಪ್ರಮಾಣ ಹೆಚ್ಚಾಗಿ ತೊಂದರೆ ಆಗುವಂತಹ ಸಾಧ್ಯತೆ ಇರುತ್ತೆ. ಆದ್ದರಿಂದ ಯೂಸ್ಡ್ ಪೌಡರ್ನ ಮಾತ್ರ ನೀವು ಉಪಯೋಗಿಸೋದು ಒಳ್ಳೆಯದು. ಈ ಯೂಸ್ಡ್ ಪೌಡರ್ನ 1 ಚಮಚ ನೀರಿಗೆ ಹಾಕ್ತಾ ಇದ್ದೀನಿ ನಾನು ಇಲ್ಲಿ. ಈ ಯೂಸ್ಡ್ ಟೀ ಪೌಡರ್ನಲ್ಲಿ ನೈಟ್ರೋಜನ್, ಫಾಸ್ಫರಸ್ ಹಾಗೂ ಪೊಟ್ಯಾಷಿಯಂ ಅಂದರೆ NPK ಹೇರಳವಾಗಿರುತ್ತೆ. ಇದರಿಂದ ಸಾಯಿಲ್ ಫರ್ಟಿಲಿಟಿ ಹೆಚ್ಚಾಗುತ್ತೆ. ಸಾಯಿಲ್ pH ಲೆವೆಲ್ ಬ್ಯಾಲೆನ್ಸ್ ಆಗುತ್ತೆ. ಗಿಡಗಳ ಬೆಳವಣಿಗೆಗೆ ಇದರಿಂದ ತುಂಬಾ ಒಳ್ಳೆಯದು. ಮಣ್ಣಿನಲ್ಲಿ ತೇವಾಂಶ ಉಳಿಯೋದಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ಕೀಟಗಳನ್ನು ಹಿಮ್ಮೆಟ್ಟಿಸುವ ಸಾಮರ್ಥ್ಯವನ್ನು ಗಿಡಗಳಲ್ಲಿ ಬೆಳೆಸ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಈಗ 1 ಚಮಚ ಸಾಸಿವೆ ಪುಡಿಯನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈ ಸಾಸಿವೆಯಲ್ಲಿ ಪೊಟ್ಯಾಷಿಯಂ, ನೈಟ್ರೋಜನ್, ಪ್ರೋಟೀನ್, ಮ್ಯಾಗ್ನೀಷಿಯಂ, ಸಲ್ಫರ್ ಹಾಗೂ ಫಾಸ್ಫರಸ್ ಇರುತ್ತೆ. ಇದು ತೋಟದ ಗಿಡಗಳಿಗೆ ತುಂಬಾ ಬೆನಿಫಿಷಿಯಲ್ ಆಗಿದೆ. ಈ 1 ಚಮಚ ಸಾಸಿವೆ ಪುಡಿಯನ್ನು ನೀರಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ 1 ಚಮಚ ಬೆಲ್ಲವನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಬೆಲ್ಲ ಗಿಡಗಳಿಗೆ ನ್ಯಾಚುರಲ್ ಗ್ರೋತ್ ಪ್ರೊಮೋಟರ್ ಆಗಿ ಕೆಲಸ ಮಾಡುತ್ತೆ. ಗಿಡಗಳು ಸ್ಟ್ರಾಂಗ್ ಆಗಿ ಆರೋಗ್ಯಕರವಾಗಿ ಬೆಳೆಯೋದಕ್ಕೆ ಇದು ಸಹಾಯ ಮಾಡುತ್ತೆ. ಜೊತೆಗೆ ಬೆಲ್ಲ ಅಗತ್ಯ ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳನ್ನು ಗಿಡಗಳಿಗೆ ಒದಗಿಸುತ್ತೆ. ಇದನ್ನು ನೀವು 1 ಸ್ಪೂನ್ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ 1 ಕಪ್ ಮಜ್ಜಿಗೆಯನ್ನು ನಾನೀಗ ಸೇರಿಸ್ತಾ ಇದ್ದೀನಿ. ಈ ಮಜ್ಜಿಗೆ ಸಹ ಗಿಡಗಳ ಬೆಳವಣಿಗೆಯಲ್ಲಿ ಉತ್ತಮ ಪಾತ್ರವನ್ನು ವಹಿಸುತ್ತೆ. ಗಿಡಗಳಲ್ಲಿ ಎಲೆಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಇದು ಒಂದು ನ್ಯಾಚುರಲ್ ಫರ್ಟಿಲೈಸರ್ ಆಗಿ ಕೆಲಸ ಮಾಡುತ್ತೆ. ಮಣ್ಣಿನಲ್ಲಿ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಗೆ ಇದು ಸಹಾಯ ಮಾಡುತ್ತೆ. ಈಗ ಮಜ್ಜಿಗೆಯನ್ನು ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಇದನ್ನು ಒಂದು ಮುಚ್ಚಳದಿಂದ ನೀವು ಮುಚ್ಚಬೇಕು, ಅಥವಾ ನೀವು ಒಂದು ಬಟ್ಟೆಯನ್ನು, ಅಂದರೆ ಕಾಟನ್ ಬಟ್ಟೆಯನ್ನು ತಗೊಂಡು ಈ ರೀತಿ ನೀವು ಇದನ್ನು ಕಟ್ಟಿ ಇಡಬೇಕಾಗತ್ತೆ. ಈ ಕಟ್ಟಿ 3 ದಿನಗಳ ಕಾಲ ಹೀಗೆ ಬಿಡಿ. ಈಗ 3 ದಿನಗಳ ನಂತರ ಇದನ್ನು ನಾನು ಓಪನ್ ಮಾಡ್ತಾ ಇದ್ದೀನಿ. ಅತ್ಯಂತ ಪರಿಣಾಮಕಾರಿಯಾದಂತಹ ಲಿಕ್ವಿಡ್ ಫರ್ಟಿಲೈಸರ್ ತಯಾರಾಗಿದೆ. ಇದನ್ನು ನಾವು ಹೇಗೆ ಉಪಯೋಗಿಸೋದು ನೋಡೋಣ ಬನ್ನಿ. ಫಸ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಹಾಗೆ ಇದನ್ನು ನಾವು ಡೈರೆಕ್ಟಾಗಿ ಉಪಯೋಗಿಸೋದಕ್ಕೆ ಬರೋದಿಲ್ಲ. ಇದನ್ನ ನಾವು ಏನು ಮಾಡಬೇಕು ಅಂತಂದರೆ 1 ಲೀಟರ್ ನೀರಿಗೆ 1 ಕಪ್ ಈ ಸೊಲ್ಯೂಷನನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೀಗೆ ತಯಾರಾಗಿರುವಂತಹ ಲಿಕ್ವಿಡ್ ಫರ್ಟಿಲೈಸರ್ನ ನೀವು ವಾರಕ್ಕೆ ಒಮ್ಮೆ ಗಿಡಗಳಿಗೆ ಹಾಕಿದರೆ ಸಾಕು. ಗಿಡಗಳಲ್ಲಿ ಚೆನ್ನಾಗಿ ಬೆಳವಣಿಗೆಯನ್ನು ನೀವು ಕಾಣಬಹುದು, ಮೊಗ್ಗುಗಳನ್ನು ಕಾಣಬಹುದು, ಹೂಗಳಾಗಿ ಅರಳೋದನ್ನು ಕಾಣಬಹುದು. ಸ್ನೇಹಿತರೆ, ಈಗ 2ನೇ ರೀತಿಯ ಲಿಕ್ವಿಡ್ ಫರ್ಟಿಲೈಸರ್ ಅಂದರೆ
ಗಿಡಗಳಿಗೆ ಬೇಕಾಗಿರುವಂತಹ ಪವರ್ಫುಲ್ ಟಾನಿಕನ್ನು ಹೇಗೆ ತಯಾರು ಮಾಡೋದು ತೋರಿಸ್ಕೊಡ್ತೀನಿ ಬನ್ನಿ. ಇದಕ್ಕಾಗಿ ನೀವು 1 ಲೀಟರ್ ನೀರನ್ನು ತೆಗೆದುಕೊಳ್ಬೇಕು. ಇದಕ್ಕೆ 1 ಸ್ಪೂನ್ ಬೆಲ್ಲವನ್ನು ಸೇರಿಸಬೇಕು. ಈ ಬೆಲ್ಲದಿಂದ ಸಿಗುವಂತಹ ಬೆನಿಫಿಟ್ಸ್ ಬಗ್ಗೆ ಈಗಾಗಲೇ ನಿಮಗೆ ನಾನು ತಿಳಿಸಿದ್ದೀನಿ. ಈ ಬೆಲ್ಲವನ್ನು 1 ಸ್ಪೂನ್ ನೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ 1 ಚಮಚ ಒಣಗಿದ ಸೆಗಣಿ ಅಂದರೆ ಕೌಡಂಗ್ ಪೌಡರನ್ನು ಹಾಕಬೇಕು. ನಿಮಗೆ ಒಣಗಿದ ಸೆಗಣಿ ಎಲ್ಲಿ ಸಿಗತ್ತೆ ಅನ್ನೋ ಪ್ರಶ್ನೆ ಇರ್ಬೋದು. ಸೆಗಣಿ ಒಂದು ವೇಳೆ ನಿಮಗೆ ಎಲ್ಲಾದರೂ ಸಿಕ್ಕರೆ ಅದನ್ನು ಒಣಗಿಸಿ ಉಪಯೋಗಿಸ್ಬೋದು. ಇಲ್ಲ ಅಂತಂದರೆ ಗ್ರಂಥಿಗೆ ಅಂಗಡಿಗಳಲ್ಲಿ ಕುಳ್ಳು ಅಂತ ಸಿಗತ್ತೆ. ಅಂದರೆ ಆನ್ಲೈನ್ನಲ್ಲಿ ಕೌಡಂಗ್ ಕೇಕ್ ಅಂತ ಇದನ್ನು ಮಾರ್ತಾರೆ. ಇದನ್ನು ತರಿಸ್ಬಿಟ್ಟು ಪುಡಿ ಮಾಡಿ ಉಪಯೋಗಿಸ್ಬೋದು. ಹೀಗೆ 1 ಸ್ಪೂನ್ ಒಣಗಿದ ಸೆಗಣಿಯನ್ನು ಈ ನೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಕೌಡಂಗ್ ಅಥವಾ ಸೆಗಣಿ ಮಣ್ಣಿನಲ್ಲಿ ಅತ್ಯಗತ್ಯ ಪೋಷಕಾಂಶಗಳನ್ನು ಸೇರಿಸುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇದೊಂದು ಎಕ್ಸಲೆಂಟ್ ಫರ್ಟಿಲೈಸರ್. ಕಾಂಪ್ಯಾಕ್ಟೆಡ್ ಸಾಯಿಲನ್ನು ಬ್ರೇಕ್ ಮಾಡಿ ಮಣ್ಣಿನಲ್ಲಿ ಏರೇಷನ್ ಹೆಚ್ಚಾಗುವಂತೆ ಮಾಡುತ್ತೆ. ಈಗ ನೀವು ಇದರ ಮೇಲೆ ಒಂದು ಮುಚ್ಚಳವನ್ನು ಮುಚ್ಚಿ 3 ದಿನಗಳ ಕಾಲ ಹಾಗೆ ಇಡಬೇಕು. ಬೇಕಿದ್ರೆ ನಾನು ಮೊದಲೇ ಹೇಳಿದಾಗೆ ಕಾಟನ್ ಬಟ್ಟೆಯಿಂದ ಕಟ್ಟಬಹುದು. ಈಗ ನೋಡಿ 3 ದಿನಗಳ ನಂತರ ನಾನು ಇದನ್ನ ಓಪನ್ ಮಾಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಸಹ ಅತ್ಯಂತ ಪರಿಣಾಮಕಾರಿಯಾದ ಲಿಕ್ವಿಡ್ ಫರ್ಟಿಲೈಸರ್. ಇದನ್ನು ನಾವು ಹೇಗೆ ಉಪಯೋಗಿಸೋದು ಅಂತಂದರೆ 1 ಲೀಟರ್ ನೀರಿಗೆ 1 ಕಪ್ ಈ ಸೊಲ್ಯೂಷನನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೀಗೆ ಮಿಕ್ಸ್ ಮಾಡಿದ ನಂತರ ಈ ಲಿಕ್ವಿಡ್ ಫರ್ಟಿಲೈಸರ್ ಗಿಡಗಳಿಗೆ ಬಳಸೋದಕ್ಕೆ ತಯಾರಾಗತ್ತೆ. ಇದನ್ನು ನೀವು ಡೈರೆಕ್ಟಾಗಿ ಮಣ್ಣಿಗೆ ಸೇರಿಸಬಹುದು. ಇದನ್ನು ಸಹ ವಾರಕ್ಕೆ ಒಮ್ಮೆ ನೀವು ಉಪಯೋಗಿಸಬಹುದು. ಇದರಿಂದ ಗಿಡಗಳಲ್ಲಿ ಬೆಳವಣಿಗೆ ಚೆನ್ನಾಗಿ ಮೊಗ್ಗುಗಳು ಹೂವಾಗಿ ಅರಳೋದ್ರಲ್ಲಿ ಯಾವುದೇ ಅನುಮಾನ ಬೇಡ. ಸ್ನೇಹಿತರೆ, ನಾನೀಗ ನಿಮಗೆ 2 ರೀತಿಯ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ಹೇಗೆ ತಯಾರು ಮಾಡೋದು ಅನ್ನೋದನ್ನು ತೋರಿಸಿಕೊಟ್ಟಿದ್ದೀನಿ. ನೀವು ಈ ರೀತಿ ಫರ್ಟಿಲೈಸರನ್ನು ತಯಾರಿಸಿ ಗಿಡಗಳಿಗೆ ಹಾಕೋದ್ರಿಂದ ಖಂಡಿತವಾಗಿ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. 2 ರೀತಿಯ ಫರ್ಟಿಲೈಸರ್ಗಳನ್ನು ಹೇಗೆ ಉಪಯೋಗಿಸೋದು ಅಂತ ನೀವು ಕೇಳಬಹುದು. ಸ್ನೇಹಿತರೆ, ಈ 2 ಟಾನಿಕ್ಗಳನ್ನು ಅಂದರೆ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ಆಲ್ಟರ್ನೇಟ್ ಆಗಿ ನೀವು ಉಪಯೋಗಿಸಬಹುದು. ಅಂತಂದರೆ 1 ವಾರ ಮೊದಲನೇ ಫರ್ಟಿಲೈಸರನ್ನು ಯೂಸ್ ಮಾಡಿ, ಇನ್ನೊಂದು ವಾರ 2ನೇ ಫರ್ಟಿಲೈಸರನ್ನು ಹಾಕಿ. ಆದರೆ ಒಂದು ವಿಷಯ ನೆನಪಿನಲ್ಲಿಟ್ಕೊಳ್ಳಿ, ಅತಿಯಾಗಿ ಗೊಬ್ಬರಗಳನ್ನು ಯೂಸ್ ಮಾಡೋದು ಒಳ್ಳೆಯದಲ್ಲ. ಅಂದರೆ ನೀವು ನಿಯಮಿತವಾಗಿ ಮತ್ತು ನಿಯಮಿತ ಪ್ರಮಾಣದಲ್ಲಿ ಮಾತ್ರ ಇದನ್ನು ಉಪಯೋಗಿಸಬೇಕು. ಫರ್ಟಿಲೈಸರನ್ನು ಅತಿಯಾಗಿ ಹಾಕಿದರೆ ಗಿಡಗಳಿಗೆ ತೊಂದರೆ ಉಂಟಾಗುತ್ತೆ. ನಾನು ಇಂತಹ ಗೊಬ್ಬರಗಳನ್ನು ತಯಾರಿಸಿ ಗಿಡಗಳಿಗೆ ಹಾಕೋದ್ರಿಂದ ಸಿಕ್ಕ ಪ್ರತಿಫಲ ಈಗ ನಿಮ್ಮ ಕಣ್ಣ ಮುಂದಿದೆ. ಇದೇ ರೀತಿ ನೀವು ಕೂಡ ಸುಂದರವಾದ ಹೂಗಿಡಗಳನ್ನು ಬೆಳೆಸಿಕೊಳ್ಳಬಹುದು. ಹೀಗೆ ನಿಯಮಿತ ಪ್ರಮಾಣದಲ್ಲಿ ವಾರಕ್ಕೆ ಒಮ್ಮೆ ಈ ಗೊಬ್ಬರಗಳನ್ನು ನೀವು ಉಪಯೋಗಿಸೋದ್ರಿಂದ ನಿಮ್ಮ ಗಿಡಗಳಲ್ಲಿ ಅತಿಯಾಗಿ ಮೊಗ್ಗುಗಳನ್ನು ಹೂಗಳನ್ನು ನೀವು ಪಡೆಯಬಹುದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ರಿಲೀಸ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.